ನಮ್ಮೂರು ಮುಳ್ಳೂರು, ಹೆಸರು ಸುದೀಪ್ ಎಂ ಕೆ. ನನ್ನ ಹೆಸರು ಕಿರಣ್ ಕುಮಾರ್ ಅಂತ ಹೇಳಿ. ನಮ್ಮೂರು ಹೆಜ್ಜೋಡ್ಲು. ನಮ್ಮ ಮನೇಲಿ ನಾನು, ಅಪ್ಪ, ಅವ್ವ, ತಮ್ಮ, ತಂಗಿ, ಅಜ್ಜಿ ಮತ್ತು ದನ ಕರು. ನಾನು, ನಮ್ಮಣ್ಣ, ನಮ್ಮಪ್ಪ, ನಮ್ಮವ್ವ. ಈಗ MA ಓದ್ತಾ ಇದ್ದೇನೆ. ನಾನು BA ಓದ್ತಾ ಇದ್ದೀನಿ, ಮುಗೀತು. ನೆಕ್ಸ್ಟು MA ಓದ್ತೀನಿ ಹುಣಸೂರಲ್ಲಿ. ಬೆಳಿಗ್ಗೆಯಿಂದ ಎದ್ರೆ ಅಂತ ಹೇಳಿದರೆ ಆಮೇಲೆ ದನಗಳಿರ್ತವೆ, ದನ ಈಚೆ ಕಟ್ಟಾಕ್ತೀವಿ. ಇನ್ನು ಕಟ್ಟಿಗೆ ಏನಾರು ಕೆಲಸ ಇದ್ದರೆ ಅಲ್ಲಿ ತೊಡ್ದು ತಿಪ್ಪೆಗೆ ಹಾಕ್ತೀವಿ. ಅವು ಏನಾರು ಕೆಲಸಗಳಿದ್ರೆ ನೀರು ಗೀರು ಏನಾರು ಬಂದರೆ ನೀರು ಹಿಡಿತಿದ್ದು. ನಮ್ಮಮ್ಮ ನಮ್ಮಪ್ಪ ಎದ್ದು ಕೆಲ್ಸಕ್ಕೆ ಹೋಗ್ತಾರೆ. ಅವರು ಏನಾರು ಕೆಲಸ ಬಿಟ್ಟಿರ್ತಾರೆ, ಅದನ್ನ ಮಾಡು ಅಂತ ನಂಗೆ ಹೇಳಿರ್ತಾರೆ. ಈ ಮಾಮೂಲಿ ನೀರು ಬರುತ್ತೆ, ನೀರು ಹಿಡಿತೀನಿ, ಆಮೇಲೆ ಮಾಮೂಲಿ ಕಸ ಗೀಸ ಎಲ್ಲ ತೊಡಿತೀನಿ. ಈಗ ಯಾರಾದರೂ ಏನಾದರೂ ಅವ್ವ ಹೊರಗಡೆ ಏನೋ ಕೆಲಸಕ್ಕೆ ಹೋಗಿತ್ತು, ತಂಗಿ ಕಾಲೇಜ್ಗೆ ಹೋಗಿದ್ಲು ಅಂತ ಹೇಳಿದ ಟೈಮಲ್ಲಿ ಏನಾದರೂ ಅಡುಗೆ ಇಲ್ಲ ಅಂತ ಹೇಳಿದ ಟೈಮಲ್ಲಿ ಬೇಕಂದರೆ ನಾವು ಅಡುಗೆ ಮಾಡ್ಕೊಂಡು ಕೂಡ ನಾವು ಊಟ ಮಾಡ್ಕೊಳ್ತೀವಿ, ಸಮಸ್ಯೆ ಇಲ್ಲ. ನೀರು ಬಂದಾಗ ನೀರು ಹಿಡಿಯೋದೇ ಆಗಲಿ, ಮನೆ ತೊಳೆದೇ ಆಗಲಿ, ಆಮೇಲೆ ಬಟ್ಟೆ ಒಗೆಯೋದೇ ಆಗಲಿ, ಎಲ್ಲ ಕೆಲಸನೂ ಮಾಡ್ತೀನಿ. ಜೀವನದಲ್ಲಿ ಅಂತ ಹೇಳಿದಾಗ ಪ್ರತಿಯೊಂದನ್ನು ಕೂಡ ನಾವು ಕಲಿತಾ ಹೋಗ್ಬೇಕಾಗಿರುತ್ತೆ. ಈಗ ಅಮ್ಮ ಎಲ್ಲ ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಅಪ್ಪನ ಹೊರಗಡೆ ಕೆಲಸಕ್ಕೆ ಹೋಗಿರ್ತಾರೆ, ಮನೇಲಿ ಅಡುಗೆ ಇರಲ್ಲ, ಊಟ ಇರಲ್ಲ. ಆವಾಗ ನಾವು ಬೇರೆಯವ್ರ ಮನೆಗೆ ಹೋಗಿ ಊಟ ಮಾಡೋಕ್ಕಾಗುತ್ತೆ? ಇಲ್ಲ. ಆವಾಗ ಏನು ಮಾಡ್ತೀವಿ, ಈಗ ನಾವು ಅಡುಗೆ ಮಾಡೋದು ನಮ್ಗೆ ಕಲ್ತ್ಕೊಂಡಿದ್ರೆ ನಾವೇ ಅನ್ನ ಮಾಡಿಕೊಂಡು ಅಥವಾ ಏನೋ ನಾವು ಊಟ ಮಾಡ್ಕೊಳ್ತೀವಿ. ಹಂಗಾಗಿ ಪ್ರತಿಯೊಂದನ್ನು ಕಡೆ ಕಲಿಬೇಕಾಗಿರುತ್ತೆ. ಈಗ ಯಾರೋ ಬಂದು ನಮಗೆ ಹಿಂಗೆ ಮಾಡಿ ಅಂತಲೂ ಹೇಳ್ಕೊಡಲ್ಲ, ಅವರು ಹೇಳೋದಿಲ್ಲ, ನಾವಾಗ ನಾವು ಸ್ವತಃ ಕಲ್ತಿರ್ತೀವಿ ಅಷ್ಟೇ. ಅದೇನಿಲ್ಲ. ಮನೆ ಕೆಲಸಗಳನ್ನ ಏನಕ್ಕೆ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿಗಳಿಗೆ ನಾವು ಸಹಾಯ ಮಾಡ್ಕೊಳ್ತೀವಿ ಅಷ್ಟೇ. ನಮ್ಮ ಅಪ್ಪ ಅವ್ವ ಅವರು ಬೆಳಗ್ಗೆಯಿಂದ ಅವರು ಕೆಲಸ ಮಾಡಿ ಬಂದಿರ್ತಾರೆ, ಇವರು ಕೆಲಸ ಮಾಡಿ ಬಂದಿರ್ತಾರೆ. ನಾವು ಮಧ್ಯದಲ್ಲಿ ಏನಾದ್ರು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡಾಗ ಅವರು ಕೂಡ ಸ್ವಲ್ಪ ಆಗ್ರಹ ಅಂತ ಅನಿಸುತ್ತೆ. ಹಾಗೆ ಅವ್ರಿಗೂ ಕೂಡ ಅವ್ರ ಮಕ್ಕಳ ಮೇಲೆ ಒಂದು ಅಭಿಮಾನ ಬೆಳೆಯುತ್ತೆ. ಹಾಗೆ ಸಂತೋಷ ಆಗುತ್ತೆ ಎಲ್ರಿಗೂ. ಅವ್ರಿಗೆ ಸೋಮರಿತನ ಆಗಿರ್ತದೆ ಮೊದಲು. ಅದು ನಮ್ಮಮ್ಮನೇ ಮಾಡ್ಕೊತದೆ, ನಮ್ಮ ತಂಗಿನೇ ಮಾಡ್ಕೊತದೆ. ಅದು ತಪ್ಪು. ನಾವು ಅದನ್ನ ಅರ್ತ್ಕೊಂಡು ನಾವೇ ಮಾಡಬೇಕು. ಗಂಡಕ್ಳು ಸೋಮರಿತನ ಬಿಟ್ಬಿಟ್ಟು ಮಾಡ್ತು ಅಂದರೆ ಅಮ್ಮಂಗೂ ಖುಷಿ ಆಗುತ್ತೆ, ಅಪ್ಪಂಗೂ ಖುಷಿ ಆಗುತ್ತೆ. ಪ್ರತಿಯೊಂದನ್ನು ನಾವು ಕಲ್ತ್ಕೋಬೇಕಾಗುತ್ತೆ. ಪ್ರತಿಯೊಂದನ್ನು ಕೂಡ ಕಲ್ತ್ಕೊಂಡ್ರೆ ನಮಗೆ ಮುಂದೊಂದು ದಿನ ಉಪಯೋಗ ಆಗುತ್ತೆ. ತಿಳ್ಕೊಂಡು ಮಾಡ್ತು ಅಂದರೆ ಮನೇಲಿ ಸಂತೋಷವಾಗಿ ಎಲ್ಲರೂ ಇರ್ತಾರೆ. ಇಲ್ಲ ಅಂದರೆ ಮಾಮೂಲಿ ಅವು ಇವು ಜಗಳ ನಡೀತಾ ಇರ್ತವೆ. ಗಂಡ್ಮಕ್ಳು ಸಾಕಷ್ಟು ಮಾಡಬೇಕು ಅಂತ ನಾನು ಹೇಳ್ತೀನಿ. ಈಗ ನನ್ನ ತಂಗಿ ಇದ್ದಾರೆ, ಈಗಲೂ ಇದ್ದಾರಿಲ್ಲ ನಾನು ಹೇಳ್ತಲ್ಲ. ಈಗ ಅವರು ಕಾಲೇಜ್ಗೆ ಹೊರಟೋಗ್ಬಿಡ್ತಾರೆ. ಬೆಳಗ್ಗೆ 10 ಗಂಟೆಗೆ ಹೋದರೆ ಸಂಜೆ 4 ಗಂಟೆ ಆಗುತ್ತೆ ಬರೋದು. ಆ ಸಮಯದಲ್ಲಿ ನಾವು ಕೂಡ ಕೆಲಸಗಳು ಮಾಡಬೇಕಾಗುತ್ತಲ್ವ. ಪೊರ್ಕೆನೇ ಆಗಿರಲಿ, ಪಾತ್ರೆ ತೊಳೆದೇ ಆಗಿರಲಿ, ಅಮ್ಮಗೆ ನೀರು ಇಟ್ಕೊಳ್ಳೋದೇ ಆಗಿರಲಿ, ಪ್ರತಿಯೊಬ್ಬರು ತಂದೆ ತಾಯಿಗೆ ಗಂಡು ಮಕ್ಕಳಾದವರು ಕೆಲಸ ಮಾಡ್ಕೊಳ್ಳೇಬೇಕು. ನಮ್ಮ ಕುಟುಂಬದಲ್ಲಿ ನಮ್ಮ ಅಪ್ಪ ಅವ್ವ ಎಲ್ಲ ಜೊತೆಗಿರೋದ್ರಿಂದ ಒಂದೊಂದು ಹಂಚ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ರೆ ಎಲ್ಲರಿಗೂ ಹೊಸಸಿ ಕೆಲಸ ಕಡಿಮೆ ಆಗ್ತದೆ, ಎಲ್ರಿಗೂ ಅಗ್ರ ಅನಿಸ್ತದೆ. ಈಗ ಕೆಲಸ ಅದು ನಮಗೆ ಆ ಹೆಣ್ಮಕ್ಳಿಗೆ ಕೆಲಸ, ಗಂಡು ಮಕ್ಳಿಗೆ ಕೆಲಸ ಏನು ಅಂತ ಹೇಳಿ ಏನು ಕಾನೂನೇನು ಆಗಿಲ್ಲ. ಅದನ್ನು ಯಾರು ಬೇಕಾದರೂ ಮಾಡ್ಕೋಬೋದು, ಏನೂ ಆಗಲ್ಲ. ಹಾಗಾಗಿ ಮನೆಯಲ್ಲಿ ನೀವು ಸಹಾಯ ಮಾಡಿಕೊಟ್ರೆ ನಿಮ್ಮ ತಂದೆ ತಾಯಿಗಳಿಗೆ ಸಹಾಯ ಮಾಡ್ಕೊಳ್ತೀರಾ, ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡ್ದಂಗೆ ಆಗುತ್ತೆ. ಏನು ಬೇರೆಯವ್ರಿಗೇನೇನು ಮಾಡೋಕ್ಕಾಗಲ್ವಲ್ಲ. ಹಂಗಾಗಿ ನೀವು ನಿಮ್ಮನೆ ಕೆಲಸಗಳನ್ನ ಮಾಡ್ಕೊಳ್ಳಿ. ಮಾಡಿದ್ರೆ ಅವ್ರಿಗೆ ತುಂಬ ಸಂತೋಷ ಆಗುತ್ತೆ, ಕಡಿಮೆ ಕೆಲಸ ಆಗುತ್ತೆ. ಅದರಿಂದ ಅವರು ಆಯಾಸವನ್ನು ಬಿಡೋದನ್ನು ಸಂತೋಷವಾಗಿರ್ತಾರೆ. ನನ್ನ ಮಗ ಮಾಡ್ದಂಥ ಖುಷಿನೂ ಬರುತ್ತೆ. ಏನೂ ಅಂದ್ಕೊಳ್ಳೋದಿಲ್ಲ, ಒಳ್ಳೆ ಹುಡುಗ, ಎಲ್ಲ ಕೆಲಸನೂ ಮಾಡ್ತಾನೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ, ಎಲ್ಲ ಹೊಗಳುತ್ತಾರೆ. ಹಾಗೂ ಅವ್ರ ಮನೆ ಕೆಲಸ ಅವ್ರು ಅವ್ನು ಕೊಡ್ದಾನೆ ಅವನೇ ಮಾಡ್ತಾನೆ, ಅವ್ರ ಅಪ್ಪಂಗೆ ಕೊಡ್ದಾನೆ ಅವನೇ ಕೆಲಸ ಮಾಡ್ತಾನೆ, ಇವನಂತ ಮಗ ಹುಟ್ಲಿ ಅಂತ ಎಲ್ಲರೂ ಹೇಳ್ಕೊತಾರೆ. ನಮ್ಮ ದೇಶ ಪುರುಷ ಪ್ರಧಾನ ರಾಷ್ಟ್ರ ಆಗಿತ್ತು. ಆವಾಗಲಿಂದ ಅಂದರೆ ಹೆಣ್ಮಕ್ಳು ಎಲ್ಲ ರೀತಿಗೆ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಹೆಣ್ಮಕ್ಳೇ ಮಾಡ್ಕೊಳ್ತಾ ಬರ್ತಾಯಿದ್ರು. ಈಗ ಅದೇ ರೀತಿ ಪದ್ಧತಿ ಆಗಿನ ರೂಢಿಗೆ ಬಂದುಬಿಟ್ಟಿದೆ ಅಷ್ಟೇ. ಆದರೆ ಈಗಲೂ ಕೂಡ ಹೆಣ್ಮಕ್ಳು ಆಗಿರ್ಬೋದು, ಈಗ ಪ್ರಸ್ತುತ ಸಮಾಜದಲ್ಲಿ ಗಂಡ್ಮಕ್ಳು ಏನು ಕೆಲಸ ಮಾಡ್ತಿದ್ದಾರೆ ಎಲ್ಲ ಹಂತದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಅವರ ಸಮಾನವಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರು ಇಂಥ ಕೆಲಸಗಳನ್ನೇ ಮಾಡಬೇಕು ಅಂತ ಏನಿಲ್ಲ, ಎಂಥದೂ ಇಲ್ಲ. ಬುಕ್ಕಲ್ಲಿ ಬರ್ದಿಲ್ಲ, ಏನೂ ಇಲ್ಲ. ಎಲ್ಲ ಸಂಸ್ಥೆಯಲ್ಲೂ ಮಹಿಳೆಯರೇ ಆಗಲಿ, ಹಿರಿಯರೇ ಆಗಲಿ, ಗಂಡು ಮಕ್ಕಳೇ ಆಗಲಿ ಎಲ್ಲರೂ ಕೆಲಸ ಮಾಡ್ತಾರೆ. ಎಲ್ಲ ಸಮಾನತೆಯಿಂದ ಇರಬೇಕು.